ಸರ್ ಅದೇ ಮೊದಲಿಗೆ ಕೃಷ್ಣಾ ನದಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೃಷ್ಣಾ ನದಿಗೆ ಮಾರ್ಚ್ನಲ್ಲೇ ನಾವು ಮಹಾರಾಷ್ಟ್ರ CMಗೆ ರಿಕ್ವೆಸ್ಟ್ ಮಾಡಿದ್ರು 2 TMC ಅಟ್ಲೀಸ್ಟ್ ಕುಡಿಲಿಕ್ಕೆ ನೀರು ಬಿಡಬೇಕಂತ. ಆದರೆ ಇನ್ನೂ ಬಿಡಬೇಕಾಗಿದೆ. ಈಗೇನೋ ಮೊನ್ನೆ ಸ್ವಲ್ಪ ಓವರ್ಫ್ಲೋ ಆಗಿ ಬಂದಿದೆ. ಅದೇನು ಬಹುಶಃ ನಾವು ಬಿಡಬೇಕಂತ ಬಿಟ್ಟಿದ್ದಾರೋ ಗೊತ್ತಿಲ್ಲ ರೀ. ಅದು ಆಲ್ಮೋಸ್ಟ್ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅಂದರೆ ಅವ್ರ ನೀರು ರಾಜಾಪುರವರೆಗೆ ಬಿಟ್ಟಿದ್ರು, ಅವ್ರು ಓವರ್ಫ್ಲೋ ಆಗಿ ನಾವು ಬಂದಿರಬೇಕಂತ ಅನಿಸ್ತದೆ. ನಮ್ಮ ರಿಕ್ವೆಸ್ಟ್ ಪ್ರಕಾರ 2 TMC ಬಿಡಬೇಕಾಗಿದೆ. ಬಿಟ್ಟು ಅನುಕೂಲತೆ ಈಗ ಬಿಟ್ಟಿದ್ದು ಕೂಡ ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು 15 ದಿವಸ 20 ದಿವಸವರೆಗೆ. ಸರ್ ಹಿಂದೆ ಒಂದು ಕರ್ನಾಟಕ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರ ಒಂದು ಒಪ್ಪಂದ ಮಾಡಿಕೊಂಡು ಇದು ಆಲ್ಮಟ್ಟಿಯಿಂದ ಮಹಾರಾಷ್ಟ್ರಕ್ಕೆ ಬಿಡಬೇಕು, ಇಲ್ಲಿಂದ ಅವ್ರಿಗೆ ಬಿಡಬೇಕು ಅನ್ನೋ ಒಂದು ಒಪ್ಪಂದದ ವಿಚಾರ ನಡೆದಿತ್ತು. ಅದು ಏನಾದರೂ ಆಗಿದೆ? ಇನ್ನೂ ಚರ್ಚೆಯಲ್ಲಿದ್ದಾರೆ, ಅದನ್ನೂ ಫೈನಲ್ ಆಗಿಲ್ಲ. ಮೊನ್ನೆ ಆತನಿಗೆ CM ಬಂದಾಗ ಕೂಡ ಅದು ಪ್ರಸ್ತಾಪ ಆಯಿತು. ಅಲ್ಲಿ ಮಹಾರಾಷ್ಟ್ರದ MLAಗಳು ಬಂದಿದ್ರು. ಅಲ್ಲಿ ನಮಗೆ 2 TMT ನೀರು ಕೊಡ್ರೆ ನಾವು ನಿಮಗೆ ಬೇಸಿಗೆಯಲ್ಲಿ 2 ಕೊಡ್ತೀವಿ ಅಂತ ಅದು ಹೇಳೋ ಮಾಡಿದ್ರೆ ಒಳ್ಳೆಯದೇ. ಅದು ಶಾಶ್ವತವಾಗಿ ಪರಿಹಾರ ಆಗ್ತದೆ. ಅದು ಇಂಪ್ಲಿಮೆಂಟ್ ಆಗ್ಬೇಕಾದ್ರೆ ಇವತ್ತು ನಾವು ಡಿಸಿಷನ್ ತೊಗೊಂಡ್ರೆ 3 ವರ್ಷ ಬೇಕು, ಇನ್ನೂ 3 ಇಯರ್ಸ್ ಬೇಕು. ಅದು DCM ಅವ್ರಿಗೆ ಗೊತ್ತಿದೆ, CM ಅವ್ರಿಗೆ ಗೊತ್ತಿದೆ ವಿಚಾರ. ಈ ಸಾರಿ ನಾವು ಅದಕ್ಕೆ ಹೆಚ್ಚು ಒತ್ತಡ ಹಾಕ್ತೀವಿ, ಅಂದ್ರೆ ಸ್ಕೀಮ್ ಮಾಡಲಿಕ್ಕೆ. ಹಣ ಇಲ್ಲ, ಹಣ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಈಗೇನು ಹಣ ಕೊಡೋಲ್ಲ ಸರ್. ಈಗ ವಾಟರ್ ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲ ವಾಟರ್ ಮಾಡಬೇಕು, ಕೆನಾಲ್ ಎಲ್ಲ ನಾವು ಮಾಡಿಕೊಡ್ಬೇಕು. ಸುಮಾರು ಒಂದು 100 ಕೋಟಿ ಮೇಲೆ ಜಾಸ್ತಿ ಖರ್ಚಾಗ್ಬೋದು. ಅದೇ ಮಹಾರಾಷ್ಟ್ರ ಬಾರ್ಡ್ರವ್ರಿಗೆ ನಾವು ಬಿಡಬೇಕು ಅಲ್ಲಿ ಹೋಗಿ, ಅಲ್ಲಿಂದ ಅವರು ರೀಲಿಫ್ಟ್ ಮಾಡ್ತಾರೆ. ಆ ಪ್ರಪೋಸಲ್ ಇದೆ ಅದು. ಎರಡೂ ರಾಜ್ಯಗಳ ಮಧ್ಯೆ ನೀರು ವಿನಿಮಯ ಒಪ್ಪಂದ ನಾವು ಮಳೆಗಾಲನಾಗ ಕೊಡಬೇಕು, ಅವ್ರು ಬೇಸಿಗೆಯಲ್ಲಿ ಕೊಡಬೇಕಂತ ಒಂದು ಒಪ್ಪಂದ ಇದೆ. ಚರ್ಚೆ ಇದೆ, ಒಪ್ಪಂದ ಆಗಿಲ್ಲರೆ ಒಪ್ಪಂದ ಆಗಬೇಕಂತ ಚರ್ಚೆ ನಡೀತಾ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.